ವೆಲ್ಕಮ್ ಫ್ರೆಂಡ್ಸ್, ಸ್ವಾದ ಮಂಟಪಕ್ಕೆ ಸ್ವಾಗತ. ನಾನು ಪೂಜಾ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಫ್ರೆಂಡ್ಸ್, ಹಬ್ಬ ಹತ್ರ ಬರ್ತಾ ಇದ್ದಂಗೆ ಎಲ್ಲರೂ ಯೋಚನೆ ಮಾಡ್ತಾ ಇರ್ತೀರಾ, ಈ ಸತಿ ಹಬ್ಬಕ್ಕೆ ಯಾವ ಹೊಸ ಥರ ಸ್ವೀಟ್ನ ಮಾಡೋದು ಅಂತ. ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಎಲ್ಲರ ಮನೆಯಲ್ಲಿ ಪಾಯಸ, ಕಡುಬು, ಹೋಳಿಗೆ ಈ ಥರದ್ದು ಸ್ವೀಟ್ನ ಮಾಡಿರ್ತೀರಾ. ಯುಗಾದಿ ಹಬ್ಬಕ್ಕೆ ಮಾಡಬಹುದಾದಂತಹ ತುಂಬಾ ಸ್ಪೆಷಲ್ ಸ್ವೀಟ್ ಬಾಸುಂದಿ ರೆಸಿಪಿನ ನಾನಿವತ್ತು ಮಾಡ್ತಾ ಇದ್ದೀನಿ. ಇದು ಕೊಲ್ಲಾಪುರ ಜಿಲ್ಲೆಯ ಕೃಷ್ಣಾ ಮತ್ತು ಪಂಚಗಂಗಾ ನದಿ ತೀರದಲ್ಲಿರುವಂತಹ ನರಸೋಬವಾಡಿಯಲ್ಲಿ ತುಂಬ ಫೇಮಸ್ ಆಗಿರುವಂಥ ಸ್ವೀಟು. ಮಹಾರಾಷ್ಟ್ರದ ಕಡೆ ಈ ಬಾಸುಂದಿನ ಜಾಸ್ತಿ ಮಾಡ್ತಾರೆ. ಈ ಬಾಸುಂದಿ ರೆಸಿಪಿನ ಮಾಡೋದಕ್ಕೆ ತುಂಬಾ ತಾಳ್ಮೆ ಬೇಕಾಗತ್ತೆ, ಹಾಗೆ ಟೈಮ್ನು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಎಲ್ಲರೂ ಇದನ್ನು ಮನೇಲಿ ಮಾಡೋದಕ್ಕಿಂತ ಹೊರಗಡೆಯಿಂದ ತಂದು ತಿನ್ನೋದೇ ಜಾಸ್ತಿ. ಹಬ್ಬದ ದಿನಗಳಲ್ಲಿ ಇದನ್ನು ಮಾಡೋದಕ್ಕೆ ನಿಮಗೆ ಟೈಮ್ ಇರಲ್ಲ ಅಂತಂದರೆ ನೀವು ಇದನ್ನು ಮೊದಲೇ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಹಬ್ಬದ ದಿನಗಳಲ್ಲಿ ತಿನ್ಬೋದು. ಹಾಗಿದ್ದರೆ ತಡ ಯಾಕೆ, ಬನ್ನಿ ಫ್ರೆಂಡ್ಸ್, ಈ ಬಾಸುಂದಿನ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆನ ತೊಗೊಂಡು ಅದಕ್ಕೆ 1/4 ಗ್ಲಾಸ್ ಆಗುವಷ್ಟು ತಣ್ಣೀರನ್ನ ಹಾಕಿದ್ದೀನಿ. ಇದರಲ್ಲಿ ಒಂದು ಸ್ಟೀಲ್ ಸ್ಪೂನ್ನ ಇಡ್ತಾ ಇದ್ದೀನಿ. ಕೆಲವೊಂದು ಸರ್ತಿ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ಈ ಥರ ಸ್ಪೂನ್ ಇಟ್ಟು ಹಾಲು ಹಾಕಿ ಕಾಸಿದ್ರೆ ಹಾಲು ಒಡೆಯೋದಿಲ್ಲ ಫ್ರೆಂಡ್ಸ್. ನಾನಿಲ್ಲಿ 2 ಲೀಟರು ನಂದಿನಿ ಪ್ಯಾಕೆಟ್ ಹಾಲನ್ನ ತೊಗೊಂಡಿದ್ದೀನಿ. ಇವಾಗ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಹಾಲನ್ನ ಉಕ್ಕಿ ಬರೋವರೆಗೂ ಕಾಯಿಸಬೇಕು ಫ್ರೆಂಡ್ಸ್. ಈ ಬಾಸುಂದಿನ ಮಾಡೋಕ್ಕೆ ಸ್ವಲ್ಪ ಗಟ್ಟಿಯಾಗಿರುವಂಥ ಹಾಲನ್ನೇ ನೀವು ತೊಗೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಹಾಲು ಚೆನ್ನಾಗಿ ಕಾಯ್ದು ಉಕ್ಕಿದೆ. ಇವಾಗ ಸೈಡ್ಗೆ ಅಂಟ್ಕೊಂಡಿರುವಂಥ ಕೆನೆನೆಲ್ಲ ಹಾಲಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಬಾಸುಂದಿ ಮಾಡೋಕ್ಕೆ ತಗೊಂಡಿರುವಂತಹ 2 ಲೀಟರ್ ಹಾಲು 1 ಲೀಟರ್ ಆಗೋವರೆಗೂ ಇದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿನೇ ಕುದಿಸ್ತಾನೆ ಇರಬೇಕು. ಹಾಲು ಕುದಿಯುವಾಗ ಪಾತ್ರೆಗೆ ಸೈಡು ಕೆನೆ ಅಂಟ್ತಾ ಇರುತ್ತೆ. ಆ ಕೆನೆನ ಕೆದರಿ ನೀವು ಹಾಲೊಳಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ಒಲೆನ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಹಾಲನ್ನ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇನ್ನೊಂದು ಸೈಡು ಒಲೆ ಮೇಲೆ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಬಟ್ಲದಷ್ಟು ಗೋಡಂಬಿ ಮತ್ತು ಬಾದಾಮನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದನ್ನು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇವಾಗಿದು ಫ್ರೈ ಆಗಿದೆ. ಇದನ್ನು ಒಂದು ಬಟ್ಲಿಗೆ ತೆಗೆದಿಡ್ತಾ ಇದ್ದೀನಿ. ನಂತರ ಇದೇ ಪ್ಯಾನ್ಗೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ. ನಾನಿಲ್ಲಿ 200 ಗ್ರಾಮ್ ಆಗುವಷ್ಟು ಹಾಲು ಖೋವಾನ ತೊಗೊಂಡಿದ್ದೀನಿ. ಇವಾಗ ಈ ಖೋವಾನ ಸ್ವಲ್ಪ ಕೆಂಪಗಾಗೋವರೆಗೂ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಒಲೆನ ಮೀಡಿಯಮ್ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನು ಕೈ ಬಿಡ್ದಂಗೆ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗಿದು ಸ್ವಲ್ಪ ಕೆಂಪಗಾಗಿದೆ. ಇದನ್ನು ಜಾಸ್ತಿ ಏನು ಕೆಂಪಿಗೆ ಫ್ರೈ ಮಾಡ್ಕೊಳ್ಳೋದು ಬೇಡ ಫ್ರೆಂಡ್ಸ್, ಸ್ವಲ್ಪ ಕೆಂಪಗಾದರೆ ಸಾಕು. ಇವಾಗ ಇದನ್ನು ಕುದಿಯೋಕೆ ಬಿಟ್ಟಿರುವಂಥ ಹಾಲಿಗೆ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಹಾಲು ಕುದ್ದು 1.5 ಲೀಟರ್ನಷ್ಟಾಗಿದೆ. ಇವಾಗ ಈ ಖೋವಾ ಹಾಲೊಳಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಇದನ್ನು ಚೆನ್ನಾಗಿ ತಿರುವಿ ಮಿಕ್ಸ್ ಮಾಡಬೇಕು. ಹಾಲೊಳಗೆ ಖೋವಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಬಟ್ಲದಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಸಕ್ಕರೆನ ಹಾಕ್ಬೋದು. ಇವಾಗ ಈ ಸಕ್ಕರೆನ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಅರ್ಧ ಬಟ್ಲದಷ್ಟು ಬಾದಾಮ್ ಪೌಡರ್ನ ಹಾಕಿದ್ದೀನಿ. ಇದನ್ನು ಸಹ ಹಾಲೊಳಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಕೇಸರಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಸ್ವಲ್ಪ ಹಾಲಿಗೆ ಮೊದಲೇ ಸ್ವಲ್ಪ ಕೇಸರಿನ ಮಿಕ್ಸ್ ಮಾಡಿಟ್ಟಿದ್ದೆ. ನಂತರ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ಮತ್ತು ಬಾದಾಮನ್ನ ಹಾಕ್ತಾಯಿದ್ದೀನಿ. ಇವಾಗ ಒಂದು ಜಾಜಿಕಾಯಿನ ತೊಗೊಂಡು ನೋಡಿ ಈ ಥರ ಸ್ವಲ್ಪ ತುರಿದು ಹಾಕ್ತಾಯಿದ್ದೀನಿ. 1-2 ಚಿಟಿಕೆಯಷ್ಟು ಇದನ್ನು ತುರಿದು ಹಾಕಿದರೆ ಸಾಕು ಫ್ರೆಂಡ್ಸ್. ನಂತರ ಇದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲ ಪದಾರ್ಥಗಳನ್ನ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು 1.5 ಲೀಟರ್ ಹಾಲು 1 ಲೀಟರ್ ಹಾಲು ಆಗೋವರೆಗೂ ಕುದಿಸ್ಕೊಳ್ಬೇಕು. ಈ ರುಚಿಯಾದಂಥ ಬಾಸುಂದಿನ ಮಾಡೋದಕ್ಕೆ ಸ್ವಲ್ಪ ಪೇಷನ್ಸು ಹಾಗೆ ಸ್ವಲ್ಪ ಟೈಮ್ನು ಜಾಸ್ತಿ ಬೇಕಾಗುತ್ತೆ ಫ್ರೆಂಡ್ಸ್. ನಿಮ್ಮ ಹತ್ರ ಟೈಮ್ ಇದ್ದಾಗ ನೀವು ಇದನ್ನು ಮಾಡಿ ಫ್ರಿಜ್ಜಲ್ಲಿಟ್ಟು ತಂಪಾಗಿ ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಾಸುಂದಿ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗಿದು ಗಟ್ಟಿ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್. ಇದನ್ನು ಕೈ ಬಿಡ್ದಂಗೆ ಈ ಥರ ತಿರುತ್ತಾನೆ ಇರಬೇಕು. ನಾನಿಲ್ಲಿ 2 ಲೀಟರ್ ಹಾಲನ್ನ ತೊಗೊಂಡಿದ್ದೆ. ಇವಾಗಿದು ಕುದ್ದು 1 ಲೀಟರ್ಗೆ ಬಂದಿದೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕುದ್ದು ಇಷ್ಟು ಗಟ್ಟಿ ಆದರೆ ಸಾಕು. ಸ್ವಲ್ಪ ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಇದು ಗಟ್ಟಿ ಆಗುತ್ತೆ. ನೀವು ಈ ಬಾಸುಂದಿನ ಪೂರಿ ಚಪಾತಿ ಜೊತೆಗೆ ತಿನ್ಬೋದು ಅಥವಾ ಫ್ರಿಜ್ಜಲ್ಲಿಟ್ಟು ತಂಪಾಗಿ ಹಾಗೇ ಕುಡಿಬಹುದು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಬ್ಬಕ್ಕೆ ಈ ಥರ ಬಾಸುಂದಿನ ಮಾಡಿ ಮನೆಯವ್ರಿಗೆ ಮಕ್ಕಳಿಗೆ ಕೊಟ್ಟರೆ ತುಂಬಾ ಖುಷಿಪಟ್ಟು ಕುಡಿತಾರೆ ಫ್ರೆಂಡ್ಸ್. ಇವತ್ತು ನಾನು ಮಾಡಿರೋ ವಿಧಾನದಲ್ಲಿ ನೀವು ಒಂದು ಸತಿ ಬಾಸುಂದಿನ ಮನೇಲಿ ಮಾಡಿ ಕುಡಿದು ನೋಡಿ. ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನಾನು ಮಾಡಿರುವಂತಹ ನರಸೋಬವಾಡಿ ಫೇಮಸ್ ಸ್ವೀಟ್ ಬಾಸುಂದಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.